ಡಿಕೆ ಸುರೇಶ್ ಅವರ ದೇಶ ವಿಭಜನೆ ಹೇಳಿಕೆಗೆ ಇದೀಗ ಈಶ್ವರಪ್ಪ ಕಿಡಿಕಾರಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ದೇಶದ್ರೋಹಿ ಹೇಳಿಕೆ ನೀಡುವವರನ್ನ ಗುಂಡಿಕ್ಕಿ ದೇಶದಲ್ಲಿ ಗುಂಡಿಕ್ಕುವ ಕಾನೂನು ಜಾರಿಗೆ ತರಬೇಕು. ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರ ಹೇಳಿಕೆಗೆ ಕೆಎಸ್ ಈಶ್ವರಪ್ಪ ಕಿಡಿಕಾರಿರುವ ರೀತಿ ಇದು. ದೇಶದಲ್ಲಿ ಕಾನೂನು ತರುವಂತೆ ಪ್ರಧಾನಿ ಮೋದಿಗೆ ಆಗ್ರಹಿಸಿದ್ದಾರೆ. ಇಲ್ಲಿ ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ದೇಶದ್ರೋಹಿಗಳು ಅನ್ನೋದಾಗಿ ಅವರು ಹೇಳಿದ್ದಾರೆ. ನಿಮಗೆ ತಾಕತ್ತಿದ್ರೆ ಇಬ್ಬರನ್ನ ಪಕ್ಷದಿಂದ ಕಿತ್ತು ಹಾಕಿ ಅನ್ನೋದಾಗಿ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ವ್ಯವಸ್ಥೆ ಕಾಂಗ್ರೆಸ್ನವರು ಹೊಸದಲ್ಲ, ಜವಾಹರ್ಲಾಲ್ ನೆಹರೂಯಿಂದನೂ ಬಂದಿದೆ. ದೇಶವನ್ನು ತುಂಡು ಮಾಡ್ರಲ್ಲ, ಹಿಂದೂಸ್ತಾನ್ ಪಾಕಿಸ್ತಾನ ಅಂತ, ಆಗಿಂದನೂ ಈ ವ್ಯವಸ್ಥೆ ಮುಂದುವರಿತಾ ಇದೆ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ಬೇಕು, ದೇಶ ಒಂದಾಗ್ಲಿ, ಎರಡಾಗ್ಲಿ, ನಾಲ್ಕಾಗ್ಲಿ, ಅಧಿಕಾರದ ಕುರ್ಚಿ ಹಿಡಿಬೇಕು ಅಂತೇಳಿ ದೇಶವನ್ನು ತುಂಡು ಮಾಡಿದ್ರು. ಅದೇ ಜಿನ್ನಾ ಸಂಸ್ಕೃತಿ ಇವತ್ತು ಮಾನ್ಯ ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರ ಬಾಯಲ್ಲಿ ಬಂದಿದೆ. ಈಗ ಮಾನ್ಯ ಡಿಕೆ ಸುರೇಶ್ ಅವರು ಮತ್ತು ವಿನಯ್ ಕುಲಕರ್ಣಿ ಹೇಳ್ತಿದ್ದಾರೆ, ದಕ್ಷಿಣ ಭಾರತವನ್ನೇ ರಾಷ್ಟ್ರವಾಗಿ ನಾವು ಕೇಳ್ತೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಭಾರತದ ಅಧ್ಯಕ್ಷರು, ದಕ್ಷಿಣ ಭಾರತದ ಅಧ್ಯಕ್ಷರು. ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಾಕತ್ತಿದ್ರೆ ಲೋಕಸಭೆಯಲ್ಲಿ ಭಾಷಣ ಹೊಡೆದಿದ್ರಿ. ಕನ್ಯಾಕುಮಾರಿಯಿಂದ ಕಾಶ್ಮೀರಿ ತನಕನೂ ಕೂಡ ಇದು ಅಖಂಡ ಭಾರತ, ಇದು ಬರೀ ಭಾಷಣಿಕರದ ಮಾತಾ? ಇಬ್ಬರು ರಾಷ್ಟ್ರದ್ರೋಹಿಗಳು, ಡಿಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ, ಆ ಎರಡೂ ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ, ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷರಾಗೋದು ಅಂತ. ನಿಮಗೆ ತಾಕತ್ತಿಲ್ಲ, ಹೆಂಗಾರು ಮಾಡಿ ಎಲ್ಲಾರನ್ನೂ ಒಟ್ಟಾಗಿ ಇಟ್ಕೋಬೇಕು. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ ಇಷ್ಟಪಡ್ತೇನೆ, ಡಿಕೆ ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಇದನ್ನ